ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ನಲ್ಲಿರ್ತಕ್ಕಂಥ ಸಮಾಚಾರದ ಮೊದಲನೇ ಎಪಿಸೋಡ್ ಇದು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬರು ಬಂದಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ವಿಡಿಯೋ ಕಡೆ ಬರೋದಾದರೆ, ಮೊದಲಿಗೆ ಚಿಕ್ಕಣ್ಣ ಅವರು ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗಿ ಕಾಣಿಸ್ಕೊಂಡಂತಹ ಸಿನಿಮಾ ಉಪಾಧ್ಯಕ್ಷ. ಉಪಾಧ್ಯಕ್ಷ ಸಿನಿಮಾ ಆದಮೇಲೆ ಅವರ ಮುಂದಿನ ಸಿನಿಮಾ ಬಂದು ಲಕ್ಷ್ಮೀಪುತ್ರ. ಆ ಸಿನಿಮಾದಲ್ಲಿ ಈಗಾಗಲೇ ಅವ್ರು ಬ್ಯುಸಿ ಇದ್ದು, ಈಗಾಗಲೇ ಅವರ ಮೂರನೇ ಅಂದರೆ ನಾಯಕ ನಟನಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಮೂರನೇ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದೇ ಜೋಡೆತ್ತು. ಈ ಸಿನಿಮಾದ ಟೈಟಲ್ ಟೀಸರ್ ನಿನ್ನೆ ಅಷ್ಟೇ ಬಿಡುಗಡೆ ಆಗಿದೆ, ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರು ಒಂದ್ಸಲ ನೋಡಿ. ಆ್ಯಂಡ್ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋದು ಮಹೇಶ್ ಕುಮಾರ್ ಸರ್ ಅವರು. ಇನ್ನು ಎರಡನೇದಾಗಿ ಬ್ರ್ಯಾಟ್. ಇದು ಡಾರ್ಲಿಂಗ್ ಕೃಷ್ಣ ಸರ್ ಅವರ ಮುಂದಿನ ಸಿನಿಮಾ. ಇದೇ ತಿಂಗಳು 31ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟೀಸರ್ ಮತ್ತು ಸಾಂಗ್ಸ್ನಲ್ಲಿ ಒಳ್ಳೆ ಹೈಪ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಈ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಇನ್ನು ಮೂರನೇ ಟಾಪಿಕ್ ಕಡೆ ಬರೋದಾದರೆ, ಮಾರ್ಕ್ ಮೂವಿಯ ಫಸ್ಟ್ ಸಾಂಗ್ ಇವತ್ತು ಸಂಜೆ 6 ಗಂಟೆಗೆ ರಿಲೀಸ್ ಆಗ್ತಾ ಇದೆ. ಈ ಟೀಮ್ನ ಈ ಸ್ಪೀಡು ಆ್ಯಂಡ್ ಈ ಡಿಸಿಷನ್ ನೋಡ್ತಾ ಇದ್ದರೆ ಸಿನಿಮಾ ಆನ್ ಡೇಟ್ ಅಂದರೆ ಡಿಸೆಂಬರ್ ಕ್ರಿಸ್ಮಸ್ಗೆ ಬರ್ತಕ್ಕಂಥ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಇನ್ನು ನಾಲ್ಕನೇದಾಗಿ ಧ್ರುವ ಸರ್ಜಾ ಸರ್ ಅವರ ಬರ್ತಡೇ. ಅವ್ರ ಬರ್ತಡೇ ಇದ್ದಿದ್ದರಿಂದ ಮೇ ಬಿ KD ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದೆ. ಬಟ್ ಒಂದು ಪೋಸ್ಟರ್ ಆ್ಯಂಡ್ ಬರ್ತಡೇ ವಿಶ್ ಬಂತು ಹೊರತು ಯಾವುದೇ ರೀತಿಯ ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ. ನೋಡೋಣ ಮುಂದೆ ಯಾವಾಗ KD ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ. ಇನ್ನು ಐದನೇದಾಗಿ ದಿ ಡೆವಿಲ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಮುಂದಿನ ಸಿನಿಮಾ. ಈ ಸಿನಿಮಾದ ಮೊದಲನೇ ಹಾಡು ಇದ್ರೆ ನಿಮ್ಮದೇ ಆಗಿರಬೇಕು ಸಾಂಗು ಆಲ್ರೆಡಿ ಕೇಳಿರ್ತಾರೆ ಎಲ್ಲರೂ. ಈಗ ಈ ಸಿನಿಮಾದ ಎರಡನೇ ಹಾಡು ಇದೇ ತಿಂಗಳು 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನು 6ನೇ ಟಾಪಿಕ್ ಕಡೆ ಬರೋದಾದರೆ, ಕಾಂತಾರ ಸಿನಿಮಾದ ಹ್ಯೂಜ್ ಸಕ್ಸಸ್. ಈ ಒಂದು ಸಕ್ಸಸ್ ಯಾವ ರೀತಿ ಇದೆ ಅಂದರೆ, ಈ ಸಿನಿಮಾದ ಹಿಂದೆ ರಿಲೀಸ್ ಆಗಿರ್ತಕ್ಕಂತಹ ಬೇರೆ ಭಾಷೆಯ ಸಿನಿಮಾಗಳು ಓಜಿ ಆ್ಯಂಡ್ ಇಡ್ಲಿ ಕಡೆ ಅಕ್ಷರ ಸಹ ಈ ಎರಡು ಸಿನಿಮಾಗಳನ್ನು ಹಿಂದಕ್ಕೆ ಮುಂದೆ ನುಗ್ತಾ ಇದೆ. ಈ ಸಿನಿಮಾ 3 ದಿನಕ್ಕೆ 200 ಕೋಟಿಗಿಂತ ಅಧಿಕ ಕಲೆಕ್ಷನ್ ಮಾಡಿತ್ತು. ಅದು ಭಾನುವಾರದನ್ನು ಬಿಟ್ಟು. ಭಾನುವಾರದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಐ ಥಿಂಕ್ 300 ರೀಚ್ ಆಗ್ಬೋದು ಅಥವಾ 300 ಕ್ರಾಸ್ ಆಗಿರ್ಬೋದು. ನೋಡೋಣ, ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಬರೋದಕ್ಕೆ ವೆಯ್ಟ್ ಮಾಡೋಣ. ಇನ್ನು 7ನೇದಾಗಿ ದಿ ರಾಜಾ ಸಾಬ್ ಸಿನಿಮಾ. ಈ ಸಿನಿಮಾ ಡಿಸೆಂಬರ್ 5ನೇ ತಾರೀಕು ರಿಲೀಸ್ ಆಗಬೇಕಿತ್ತು. ಅದನ್ನು ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದರು. ಆದರೆ ರೀಸೆಂಟಾಗಿ ಬಂದಂತಹ ಟ್ರೇಲರ್ನಲ್ಲಿ ಈ ಸಿನಿಮಾ ಜನವರಿ 9ನೇ ತಾರೀಕು ರಿಲೀಸ್ ಆಗ್ತಾಯಿದೆ ಅಂತ ಮೆನ್ಷನ್ ಆಗಿದೆ. ಇದು ಅವ್ರ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಾಗೋ ವಿಷಯನೇ ಅಂತ ಅನ್ಬೋದು. ಯಾಕೆಂದರೆ 1 ತಿಂಗಳಿಗಿಂತ ಜಾಸ್ತಿ ಗ್ಯಾಪ್ ಆಯಿತು ಅಂದರೆ ಹೇಳಿದ ಡೇಟ್ಗೆ. ಜನವರಿ 9ನೇ ತಾರೀಕು ಸಿನಿಮಾ ಬರ್ತಾ ಇರೋದ್ರ ಜೊತೆಗೆ ನಮ್ಮ ತಳಪತಿ ವಿಜಯ್ ಸರ್ ಅವರ ಜನನಾಯಕ ಸಿನಿಮಾನು ಕೂಡ ಅದೇ ಡೇಟ್ಗೆ ರಿಲೀಸ್ ಆಗ್ತಾ ಇದೆ. ಇದೊಂದು ಹ್ಯೂಜ್ ಕ್ಲಾಶ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದರೆ, ನಮ್ಮ ಸ್ಯಾಂಡಲ್ವುಡ್ನ ಲೇಡಿ ಸೂಪರ್ ಸ್ಟಾರ್ ರಚಿತಾ ಮೇಡಮ್ ಅವ್ರದ್ದು ಬರ್ತಡೇ ಇದ್ದಿದ್ದರಿಂದ ಬರ್ತಡೇ ಸ್ಪೆಷಲ್ ಅಂತ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಅವರು ಆ್ಯಕ್ಟಿಂಗ್ ಮಾಡ್ತಾ ಇರ್ತಕ್ಕಂಥ ಒಂದು ಗ್ಲಿಮ್ಸ್ನ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಪರ್ಸ್ನಲಿ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಸಿನಿಮಾದಲ್ಲಿ ಇವರು ಕೂಡ ಅಭಿನಯ ಮಾಡಿರೋದು ನನಗಂತೂ ಖುಷಿಯಾದಂಥ ವಿಷಯ. ಆದರೆ ಈ ಒಂದು ವಿಡಿಯೋದಲ್ಲಿ ಅಥವಾ ಈ ಒಂದು ಗ್ಲಿಮ್ಸ್ನಲ್ಲಿ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ. 2025ಗೆ ಬರುತ್ತಾ ಅಥವಾ 2026 ಬರುತ್ತಾ ನೋಡಬೇಕಾಗಿದೆ. ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದರೆ, ಯಾರಿಗೂ ಹೇಳಬೇಡಿ. ಈ ಒಂದು ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿದೆ. ಒಂದು ಸಲ ಮಿಸ್ ಮಾಡದೆ ನೋಡಿ. ಇದು ಇದೇ ಮಂತ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಇದಿಷ್ಟು ಕೆಲವೊಂದಷ್ಟು ಮಾಹಿತಿಗಳಾಗಿದ್ವು. ಇನ್ನೊಂದಷ್ಟು ಮಾಹಿತಿಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.